ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 23ನೇ ಎಪಿಸೋಡ್ಗೆ ಸ್ವಾಗತ. ವಧು ಸಾರ್ಥಕ್ ಮನೆಗೆ ಬಂದಿದ್ದಾಳೆ. ಯಶೋಮತಿ ಅವರು, ವಧು, ನಾನು ನಿಂಗೆ 9:30 ಕರೆಕ್ಟಾಗಿ ಆಫೀಸಿಗೆ ಬರೋಕ್ ಹೇಳಿದ್ದು, ನೀನ್ ಮನೆಗೆ ಬಂದ್ಬಿಟ್ಟಿದ್ಯಾ ಅಂತಾರೆ. ಅಮ್ಮ ನಮಸ್ತೆ, ಮನೆಗೆ ಬನ್ನಿ ಅಂತ ಸಾರ್ಥಕ್ ಅವ್ರು ಹೇಳಿದ್ರು ಅಂತಾಳೆ ವಧು. ಸಾರ್ಥಕ್ ಹೇಳಿದ್ನ, ಮತ್ತೆ ಅವನೇ ಆಫೀಸಿಗೆ ಹೊರಟಿದ್ದಾನೆ ಅಂತ ಯಶೋಮತಿ ಅವ್ರು ಹೇಳ್ತಾರೆ. ಅದಕ್ಕೆ ವಧು, ಮನೆಗೆ ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ, ಅವ್ರ ಆಫೀಸಿಗೆ ಹೊರಟೋದ್ರ ಅಂತ ವಧು ಕೇಳಿದಾಗ ಯಶೋಮತಿ ಅವರು, ಇಲ್ಲ ಇನ್ನೇನು ಹೊರಡ್ತಾನೆ, ನೀನ್ ಕೂತ್ಕೋ ಅಂತ ಹೇಳಿ ಕೆಲಸದವ್ರ ಹತ್ರ ಕಾಫಿ ತರಕ್ ಹೇಳ್ತಾರೆ. ವಧು ಹತ್ರ ಯಶೋಮತಿ ಅವರು, ನಮ್ಮ ಆಫೀಸ್ ಹೇಗೆ ಅನ್ನಿಸ್ತಿದೆ ಅಂದಾಗ ವಧು, ತುಂಬಾ ಚೆನ್ನಾಗಿದೆ ಅಂತಾಳೆ. ಅಷ್ಟರಲ್ಲಿ ಸಾರ್ಥಕ್ ಪ್ರಿಯಾಂಕಾ ಕೈ ಬಿಡಿಸ್ಕೊಂಡು ಬರ್ತಾನೆ. ಯಶೋಮತಿ ಅವರು, ಯಾವ ಕೇಸ್ ಕೈಗೆ ತಗೊಂಡಿರೋದು ಅಂದಾಗ ವಧು ಗಾಬರಿಲಿ, ಆಫೀಸ್ ಬಿಲ್ಡಿಂಗ್ ಲಿಟಿಗೇಷನ್ ಕೇಸು, ನೋಟಿಸ್ ಕಳಿಸ್ಬೇಕು ಅಂತ ಹೇಳ್ತಾಳೆ. ಸಾರ್ಥಕ್ ಅಲ್ಲಿ ಟೆನ್ಷನ್ ಅಲ್ಲಿ ಇದ್ದವನು ರಿಲ್ಯಾಕ್ಸ್ ಆಗ್ತಾನೆ. ಯಶೋಮತಿ ಅವರು, ಏನೋ ಹೀಗೆಲ್ಲ ಆಗಿದ್ಯಾ, ನೀನ್ ಕಳ್ಸೋ ನೋಟಿಸ್ ಹೇಗಿರ್ಬೇಕಂದ್ರೆ ಇನ್ನೊಂದ್ಸಲ ಈ ಕಡೆ ತಿರುಗಿನೋ ನೋಡ್ಬಾರ್ದು ಅಂತಾರೆ. ಇದಕ್ಕಿಂತ ಮುಂಚೆ ಈ ತರ ಕೇಸ್ ಹ್ಯಾಂಡಲ್ ಮಾಡಿದ್ಯಾ ಅಂದಾಗ ವಧು ಇಲ್ಲ ಅಂತ ತಲೆ ಆಡಿಸ್ತಾಳೆ. ಅದಕ್ಕೆ ಯಶೋಮತಿ ಅವರು, ಹಾಗಿದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ರತ್ನಾಕರ್ ದಾಸ್ ಅವ್ರಿಗೆ ತೋರಿಸು ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಸಾರ್ಥಕ್ ಬಂದು, ವಧು ಆ ಕೆಲಸ ಆಫೀಸಲ್ಲಿ ಮಾಡೋಣ, ಆಫೀಸಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಇಬ್ರು ಅಲ್ಲಿಂದ ಹೊರಡ್ತಾರೆ. ಸಾರ್ಥಕ್ ಮತ್ತೆ ವಧು ಆಫೀಸಿಗೆ ಬರ್ತಾರೆ. ಸಾರ್ಥಕ್ ವಧು ಹತ್ರ, ವಧು ನಂಗೊಂದು ವಿಷಯ ಹೇಳಿ, ಈ ಆಫೀಸಿಗೆ ನೋಟಿಸ್ ಬಂದಿರುತ್ತೆ ಅಂತ ನಿಮಗೆ ಹೇಗ್ ಅನಿಸ್ತು ಅಂತ ಕೇಳ್ತಾನೆ. ಅವತ್ ನೀವು ಡಿಸ್ಕಸ್ ಮಾಡುವಾಗ ಕೇಳಿಸ್ಕೊಂಡೆ ಅಂತಾಳೆ ವಧು. ಥ್ಯಾಂಕ್ ಗಾಡ್, ಅಮ್ಮಂಗೆ ಡೌಟ್ ಬಂದಿಲ್ಲ ಅಂತ ಸಾರ್ಥಕ್ ಹೇಳ್ತಾನೆ. ಆದ್ರೆ ನಿಮ್ ಸಲುವಾಗಿ ನಾನು ಸುಳ್ಳು ಹೇಳ್ಬೇಕಾಯ್ತು ಅಂತ ವಧು ಹೇಳಿದ್ರೆ ಸಾರ್ಥಕ್, ನೀವ್ಯಾರು ಸುಳ್ಳು ಹೇಳಿದ್ರಿ, ನಾನು ಹೇಳಿದ ಸುಳ್ಳನ್ನ ಪ್ರೊಟೆಕ್ಟ್ ಮಾಡಿದ್ರಿ ಅಷ್ಟೇ, ಆ ಪಾಪನೂ ನನ್ನ ತಲೆಗೆ ಅಂತ ಹೇಳ್ತಾನೆ. ಬೈದೇವೆ, ನಿಮ್ಗೆ ಬೆಳಿಗ್ಗೆ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ವಧು, ನೀವೇ ಬರೋಕ್ ಹೇಳಿದ್ರಲ್ಲ ಅಂತಾಳೆ. ನಾನ್ ಹೇಳಿದ್ನಾ ಅಂತ ಸಾರ್ಥಕ್ ಕೇಳಿದಾಗ, ಮರ್ತೋದ್ರ, ಆರ್ ಯು ಶೋರ್ ಅಂತ ನಾನು ವಾಟ್ಸ್ಆಪ್ ಮಾಡಿದ್ದೆ, ಐ ಆಮ್ ಶೋರ್ 9:30 ಬನ್ನಿ ಅಂತ ನೀವೇ ಹೇಳಿದ್ರಿ ಅಲ್ವಾ ಅಂತ ವಧು ಕೇಳಿದಾಗ, ವಾಟ್ ಅಂತ ಕೇಳ್ತಾನೆ. ವಧು ಫೋನಲ್ಲಿ ವಾಟ್ಸ್ಆಪ್ ಮೆಸೇಜಸ್ ತೋರಿಸಿದಾಗ, ಬಟ್ ನನ್ನ ನಂಬರಿಂದ ಮೆಸೇಜ್ ಹೋಗಿಲ್ವಲ್ಲ ಅಂತ ಸಾರ್ಥಕ್ ಮೊಬೈಲ್ ನೋಡಿದಾಗ ಮೆಸೇಜಸ್ ಇರಲ್ಲ. ಇದೇಗ್ ಸಾಧ್ಯ, ಎಷ್ಟು ಗಂಟೆಗೆ ಮೆಸೇಜ್ ಬಂದಿದೆ ಅಂತ ಸಾರ್ಥಕ್ ಕೇಳ್ತಾನೆ. ವಧು ರಾತ್ರಿ 8:46 ಅಂತ ಹೇಳ್ತಾಳೆ. ಸಾರ್ಥಕ್, ಅಷ್ಟೊತ್ತಿಗೆ ನಾನು ಸ್ನಾನಕ್ಕೆ ಹೋಗಿದ್ದೆ, ಫೋನ್ ಹೊರಗಡೆ ಇತ್ತು, ಸ್ನಾನ ಮಾಡಿ ಹೊರಗಡೆ ಬಂದಾಗ ಅಂತ ಯೋಚಿಸಿ ಪ್ರಿಯಾಂಕಾ ಅಂದ್ಬಿಟ್ಟು ಪ್ರಿಯಾಂಕಾಗ್ ಫೋನ್ ಮಾಡ್ತಾನೆ. ಪ್ರಿಯಾಂಕಾ, ದಿಸ್ ಇಸ್ ನಾಟ್ ಫೇರ್ ಅಂತ ಸಾರ್ಥಕ್ ಹೇಳಿದಕ್ಕೆ ಪ್ರಿಯಾಂಕಾ, ನಿನ್ನೆ ನಂಗೆ ಡೈವರ್ಸ್ ಕೊಡಲ್ಲ ಅಂದ್ಯಲ್ಲ, ಅದು ಫೇರಾ ಅಂತಾಳೆ. ಸಾರ್ಥಕ್, ನಿನ್ನೆ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂತ ಗೊತ್ತು ತಾನೇ ಅಂತಾನೆ. ಪ್ರಿಯಾಂಕಾ, ನೀನ್ ಆ ರೀತಿ ಮಾತಾಡಿದಾಗ ನನ್ನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನಿಂಗೂ ಗೊತ್ತಿರ್ಬೇಕಲ್ಲ ಸಾರ್ಥಕ್ ಅಂತಾಳೆ. ಅದಕ್ಕೆ ಈ ತರ ಮಾಡ್ತಾರಾ, ಐ ಡೋಂಟ್ ಅಪ್ರಿಷಿಯೇಟ್ ದಿಸ್ ಅಂತ ಸಾರ್ಥಕ್ ಹೇಳಿದಾಗ, ಅದಕ್ಕೆ ನಿನ್ ಲೈಫ್ ಇಷ್ಟೊಂದು ಬೋರಿಂಗ್ ಆಗಿರೋದು. ರಿಲ್ಯಾಕ್ಸ್ ಸಾರ್ಥಕ್, ಏನೂ ಆಗಿಲ್ಲ ತಾನೆ, ಬಟ್ ಅದು ನಿನ್ ಲಾಯರ್ನ ಮೆಚ್ಚಬೇಕು. ಡೈವೋರ್ಸ್ ಕೇಸ್ ವಿಷಯದಲ್ಲಿ ಏನ್ ಮಾಡ್ತಾಳೋ ದೇವರಿಗೆ ಗೊತ್ತು, ಬಟ್ ಆಕ್ಟಿಂಗ್ ಫಸ್ಟ್ ಕ್ಲಾಸ್. ಡೈವೋರ್ಸ್ ನೀನ್ ಕೊಟ್ರೆ ಮಾತ್ರ ನಂಗೆ ಸಿಗೋದು ಅನ್ನೋ ಭ್ರಮೇಲಿ ಇರ್ಬೇಡ. ಆ ಕಡೆಯಿಂದ ನೀನ್ ಪುಷ್ ಮಾಡಿದ್ರೆ ಈ ಕಡೆಯಿಂದ ನಾನು ಪುಷ್ ಮಾಡ್ತೀನಿ. ಡೈವೋರ್ಸ್ ವಿಷಯದಲ್ಲಿ ಡಿಲೇ ಆಗೋದು ನಾಟ್ ಓಕೆ ಅಂತಾಳೆ. ಸಾರ್ಥಕ್, ನಾನು ಅದನ್ನೇ ಮಾಡ್ತಿದ್ದೀನಲ್ವಾ ಅಂತ ಹೇಳಿದಕ್ಕೆ, ಮಾಡ್ಲೇಬೇಕು ಸಾರ್ಥಕ್, ಇಲ್ಲಾಂದ್ರೆ ಹರಾಸ್ಮೆಂಟ್ ನಿಲ್ಸಿ ಅಂತ ನನ್ನ ಲಾಯರ್ ಕಡೆಯಿಂದ ನೋಟಿಸ್ ಬರುತ್ತೆ, ಆಗ ನಿನ್ ಕೈಲೂ ಏನೂ ಇರಲ್ಲ, ನನ್ನ ಕೈಲೂ ಏನೂ ಇರಲ್ಲ ಅಂತಾಳೆ. ಸಾರ್ಥಕ್ ಕ್ಯಾಬಿನಲ್ಲಿ ವಧು ಮತ್ತೆ ಸಾರ್ಥಕ್ ಕೇಸ್ ಬಗ್ಗೆ ಮಾತಾಡ್ತಿದ್ದಾರೆ. ಏನೇನ್ ಬೇಕೋ ಬೇಗ ಲಿಸ್ಟ್ ಮಾಡೋಣ, ಒತ್ತಿನಲ್ಲಿ ಇದು ಸ್ವಲ್ಪ ಬೇಗ ಮುಗಿಬೇಕು ಅಂತ ಸಾರ್ಥಕ್ ಹೇಳ್ತಾನೆ. ವಧು, ಅರ್ಥ ಆಗತ್ತೆ, ನಾನು ಲಿಸ್ಟ್ ಪ್ರಿಪೇರ್ ಮಾಡಕ್ಕೆ ಟೈಮ್ ಬೇಕು ಅಂತಾಳೆ. ಮನೆಯಲ್ಲಿ ತರಂಗ ಮತ್ತೆ ವೀಕ್ಷಿತಾ ಮಾತಾಡ್ತಿದ್ದಾರೆ. ನಿಂಗೆ ಮನೆ ಅಡ್ಜಸ್ಟ್ ಆಯ್ತಾ, ಎಲ್ಲರೂ ಹೇಗೆ ಅನ್ಸಿದ್ರು ಅಂತ ತರಂಗ ಕೇಳಿದಕ್ಕೆ ವೀಕ್ಷಿತಾ, ಎಲ್ಲರೂ ಚೆನ್ನಾಗಿದ್ದಾರೆ, ಬಟ್ ನಿಮ್ಮ ಅಣ್ಣ ಮಾತ್ರ ಒಂಥರ ಅಂತಾಳೆ ವೀಕ್ಷಿತಾ. ಯಾರು ಆ ದಿನ ಅಂತ ತರಂಗ ಕೇಳಿದಕ್ಕೆ, ಹೌದು, ಇವತ್ತು ನಾನು MG ರೋಡ್ ಹತ್ರ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೆ, ಆ ಕಡೆಯಿಂದ ಆದಿದು ಕಾರ್ ಬಂತು, ನನ್ನ ಮನೆಗೆ ಕರ್ಕೊಂಡು ಬರ್ಬೋದಿತ್ತಲ್ವಾ, ಅವನು ನಾನು ನೋಡಿದಾನೆ, ಆದ್ರೂ ಕಾರ್ ನಿಲ್ಸಿಲ್ಲ, ಯಾಕೆ ನಾನು ಇಲ್ಲಿರೋದು ಅವನಿಗೆ ಇಷ್ಟ ಇಲ್ವಾ ಅಂತ ವೀಕ್ಷಿತಾ ಕೇಳ್ತಾಳೆ. ಸಾರ್ಥಕ್ ವಧು ಹತ್ರ, ಒಂದ್ ಕಡೆ ಅಮ್ಮಂಗೆ ಹುಷಾರಿಲ್ಲ, ಸ್ಟ್ರೆಸ್ ತಗೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ಆದ್ರೆ ಪ್ರಿಯಾಂಕಾ ಹುಚ್ಚಾಟ ಬೇರೆ, ಅವಳಿಗೆ ಏನ್ ಮಾಡ್ತಿದ್ದಾಳ, ಇರೋದೇ ಹೀಗೋ ಒಂದು ಅರ್ಥ ಆಗ್ತಿಲ್ಲ, ಒಟ್ನಲ್ಲಿ ಇದು ಬೇಗ ಮುಗಿದ್ರೆ ಸಾಕು. ಅಮ್ಮನ ಹತ್ರ ಹೇಳೋಕ್ಕೂ ಆಗ್ತಿಲ್ಲ, ಹೆಚ್ಚು ಸಮಯ ಮುಚ್ಚಿಡೋಕ್ಕೂ ಆಗಲ್ಲ, ಯಾವಾಗ ಹೇಳೋದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂತಾನೆ. ವಧು, ಹೆಚ್ಚು ಯೋಚನೆ ಮಾಡಬೇಡಿ, ಒಂದ್ ಟೈಮ್ಗೆ ಒಂದ್ ವಿಷಯ ಯೋಚನೆ ಮಾಡಿ, ಅಟ್ ಪ್ರೆಸೆಂಟ್ ನಾವಿವತ್ತು ಸೆಟಲ್ಮೆಂಟ್ ಬಗ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತಾಳೆ. ಸಾರ್ಥಕ್, ಸೆಟಲ್ಮೆಂಟ್ ವಿಷಯದಲ್ಲಿ ಜಗಳ ಆಗ್ಬಾರ್ದು, ಆ ತರ ಪ್ಲಾನ್ ಮಾಡಿ ಅಂತ ಹೇಳ್ತಾನೆ. ವಧು, ಅದಕ್ಕೆ ನಾನ್ ಕೇಳೋದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಡಬೇಕು ಅಂತಾಳೆ. ಸಾರ್ಥಕ್, ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ 300 ಕೋಟಿ, ಅದ್ರಲ್ಲಿ ನನ್ನ ಪರ್ಸನಲ್ ಅಂದ್ರೆ ಅಬೌಟ್ 60 ಕೋಟಿ ಇರ್ಬೋದು ಅಂತ ಹೇಳ್ತಾನೆ. ಪರಿಹಾರ ಪರ್ಸೆಂಟೇಜ್ ಎಷ್ಟು ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ ವಧು ಕೇಳ್ತಾಳೆ. ಸಾರ್ಥಕ್, 50% ಕೊಡ್ಬೇಕಲ್ವಾ ಅಂತ ಕೇಳ್ತಾನೆ. ವಧು, ನೋ ಸಾರ್ಥಕ್, ಹಾಗೇನಿಲ್ಲ, ವಿ ವಿಲ್ ಸ್ಟಾರ್ಟ್ ಫ್ರಮ್ 20%, ಓಕೆ ಅಂತಾಳೆ. ಅಯ್ಯೋ, ಇದೇನು ವ್ಯಾಪಾರ ಆಗತ್ತಾ ಅಂತ ಸಾರ್ಥಕ್ ಕೇಳಿದಾಗ, ಆಗತ್ತೆ, ಸಿಕ್ಕಾಪಟ್ಟೆ ಚೌಕಾಸಿನೂ ಆಗತ್ತೆ, ಮೊದಲು ನೀವೇನ್ ಕೊಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ ಹೇಳಿ, ನೀವು ಮೊದಲೇ 50% ಅಂದ್ರೆ ಇದು ಎಲ್ಲಿಗೂ ಹೋಗುತ್ತೆ ಅಂತ ವಧು ಹೇಳ್ತಾಳೆ. ಬಟ್ ನನ್ಗಿದು ಒಂಥರ ಅನ್ನಿಸ್ತಿದೆ ವಧು ಅಂತ ಸಾರ್ಥಕ್ ಹೇಳ್ತಾನೆ. ವಧು, ಲುಕ್ ಸಾರ್ಥಕ್, ಇದು ಯಾರಿಗೂ ಲೈಕ್ ಆಗೋ ವಿಷಯ ಅಲ್ಲ, ಒಂದ್ ವಿಷಯ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ, ನಮ್ಮ ಎದುರಿಗಿರೋರು ಗೇಮ್ ಮಾಡ್ತಿದ್ದಾರೆ, ಸ್ಟ್ರಾಟಜಿ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ನಾವು ಸುಮ್ಮನೆ ಕೂತ್ಕೊಂಡ್ರೆ ಅದು ಒಳ್ಳೆತನ ಅಂತ ನಾವು ನಂಬಿಸ್ಕೋಬಹುದಷ್ಟೇ,
ಆದ್ರೆ ಅದು ನಮ್ಮಿಬ್ರಿಗೂ ಗೊತ್ತು ಅದು ಒಳ್ಳೆತನ ಅಲ್ಲ ಬೋಳೆತನ ಅಂತ ಅಂತ ಹೇಳ್ತಾಳೆ. ಸಾರ್ಥಕ್ ಹಾಗಿದ್ರೆ ನಾವೇನ್ ಮಾಡ್ತೀವಿ ಅಂತ ಕೇಳ್ತಾನೆ. ವಧು ಚೌಕಾಸಿ ಮಾಡ್ತೀವೋ ವ್ಯಾಪಾರ ಮಾಡ್ತೀವೋ ಅಂತೂ ಒಂದು ನಂಬರ್ಗೆ ಬರಲೇಬೇಕಲ್ವಾ ಅಂತಾಳೆ. ಸಾರ್ಥಕ್ 50% ಅಂದ್ರೆ 30 ಕೋಟಿ ಆಗುತ್ತೆ ಅಂತಾನೆ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ ನಾನು ನೋಡಿರೋ ಕಾಸ್ಟ್ಲಿಯಸ್ಟ್ ಕಾಂಪನ್ಸೇಷನ್ ಇದು. ಅಷ್ಟು ದುಡ್ಡು ಯಾರಿಗೂ ಬೇಕಿರಲ್ಲ, ಅದಕ್ಕೆ ಹೇಳಿದೆ ನಾವು 20% ಸ್ಟಾರ್ಟ್ ಮಾಡೋಣ, ಅದೊಂದು 35% ತನಕ ಬಂದು ನಿಲ್ಲುತ್ತೆ. ಆ ಕಡೆಯಿಂದ ಸುಜಿತ್ ಏನ್ ತರ್ತಾರೋ ಯಾರಿಗ್ ಗೊತ್ತು. ಸೊ ಇವಾಗ ಕಂಪನಿಯಲ್ಲಿ ಯಾರ್ ಸ್ಟೇಕ್ ಎಷ್ಟಿದೆ ಅಂತ ಕೇಳಿದಾಗ ಸಾರ್ಥಕ್ ಹಂಗಂದ್ರೆ ಅಂದ್ರೆ ಅದೇ ಯಾರ್ ಪಾಲ್ ಎಷ್ಟಿದೆ ಅಂತ ಕೇಳ್ತಾಳೆ. ಎಲ್ಲ ಅಮ್ಮನ ಹೆಸರಲ್ಲೇ ಇದೆ ಅಂತ ಸಾರ್ಥಕ್ ಹೇಳ್ತಾನೆ. ಪ್ರಿಯಾಂಕಾ ಅವ್ರ ಅಮ್ಮಂಗೆ ಕಾಲ್ ಮಾಡಿ ನೀನ್ ಚೆಕ್ ಕೊಡು ಅಂದ್ರೆ ನಾನು ಚೆಕ್ ಮೇಟ್ ಸ್ಥಿತಿಗೆ ತಂದು ನಿಲ್ಸಿದ್ದೀನಿ, ಅವ್ನ್ ಯಾರ ಜೊತೆ ಕಿತ್ತಾಡ್ತಿದ್ದಾನೆ ಅಂತ ಆಗಾಗ ನೆನಪಿಸ್ತಾ ಇರಬೇಕು. 3 hours ಅಲ್ಲಿ ಎಲ್ಲ ಚೇಂಜ್ ಆಯ್ತು. ಆ ಲಾಯರ್ ಬಂದಾಗ ಅವನ್ ಮುಖ ನೋಡ್ಬೇಕಿತ್ತು ಅಂತಾಳೆ. ಸುರಭಿ ಅವರು ಅಂದ್ರೆ ಯಶೋಮತಿಗೆ ಬುದ್ಧಿ ಕಲ್ಸೋ ದಿನ ಹತ್ರ ಬಂತು ಅಂತಾಯ್ತು ಅಂತಾರೆ. ಇದನ್ನ ಸುರಭಿ ವರ್ಸಸ್ ಯಶೋಮತಿ ಆರ್ ಸಾರ್ಥಕ್ ವರ್ಸಸ್ ಪ್ರಿಯಾಂಕಾ ಆರ್ ಸುಜಿತ್ ವರ್ಸಸ್ ವಧು ಏನಾದ್ರೂ ಅನ್ಕೋ, ಯುದ್ಧ ಅಂತೂ ಶುರುವಾಗಿದೆ, ಗೆಲ್ಲೋದು ಪ್ರಿಯಾಂಕಾನೇ ಅಂತಾಳೆ. ಯಶೋಮತಿ ಮತ್ತೆ ಸಾರ್ಥಕ್ಗೆ ಚಮಕ್ ಕೊಟ್ಟಾಯ್ತು. ಈಗ ಲಾಯರ್ ಟೈಮ್. ನಾನು ಅನ್ಕೊಂಡಿರೋ ಹಾಗಾದ್ರೆ ನಾನ್ ಚೂ ಬಿಟ್ಟಿರೋ ತೋಳ ಕುರಿಮರಿನ ಬೇಟೆ ಆಡೋಕೆ ಶುರು ಮಾಡಿರುತ್ತೆ. ವೇಟ್ ಅಂಡ್ ವಾಚ್ ಅಂತಾಳೆ ಪ್ರಿಯಾಂಕಾ. ಈ ಕಡೆ ವಧು ಸುಜಿತ್ನ ಮೀಟ್ ಆಗಕ್ ಬಂದಿದ್ದಾಳೆ. ವಧು ನಿಮ್ಮ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದಾಗ ಸುಜಿತ್ ಬೆಳೆ ಬಗ್ಗೆನಾ, ಅದನ್ನ ದೊಡ್ಡ ವಿಷಯ ಮಾಡ್ಬೇಡಿ, ಅದನ್ನ ಅಮ್ಮ ಪ್ರೀತಿಯಿಂದ ಹಾಕಿರೋದು, ಇರ್ಲಿ ಅಂತಾನೆ. ಕೇಸ್ ಮುಗಿಯೋ ತನಕ ಟೈಮ್ ಇದೆಯಲ್ಲ, ಅಲ್ಲಿ ತನಕ ನಿಮ್ಗೆ ನಾನು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಬಳೆ ವಾಪಸ್ ತಗೋತೀನಿ ಅಂತ ಹೇಳ್ತಾನೆ. ವಧು ಕೇಸ್ ಮುಗಿಯೋವರೆಗೂ ಟೈಮ್ ತಗೊಂಡಿದ್ದೀನಿ ಅಂತ ಮನೇಲಿ ಹೇಳಿದೀನಿ, ನೀವು ನಿಮ್ಮ ಮನೇಲಿ ಹಾಗೆ ಹೇಳಿ ಅಂತ ಹೇಳ್ತಾಳೆ. ಸುಜಿತ್ ಒಪ್ಕೋತಾನೆ. ಇವಾಗ ಕೇಸ್ ವಿಷಯ ಮಾತಾಡೋಣ. ಸೆಟಲ್ಮೆಂಟ್ ಡಿಸ್ಕಷನ್ಗೆ ನಾವು ರೆಡಿ ಇದ್ದೀವಿ, ಟೈಮು ಡೇಟು ಫಿಕ್ಸ್ ಮಾಡಿ ಅಂತ ಸುಜಿತ್ ಹೇಳ್ತಾನೆ. ವಧು ಒಪ್ಕೋತಾಳೆ. ಸುಜಿತ್ ವಧು ಹತ್ರ ಸಾರ್ಥಕ್ ನೀವ್ ಅಂದ್ಕೊಂಡಾಗೆ ಒಳ್ಳೆಯವನ್ನಲ್ಲ ಅಂತ ಒಂದ್ ಕವರ್ ಕೊಡ್ತಾನೆ. ನಾನ್ ಬರೀ ಮದ್ವೆ ವಿಷಯಕ್ಕೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿರ್ಲಿಲ್ಲ, ಸಾರ್ಥಕ್ ಇಂದ ನೀವು ದೂರ ಇರ್ಲಿ ಅನ್ನೋ ಕಾಳಜಿನೂ ಇತ್ತು. ಸಾರ್ಥಕ್ ಇಡೀ ಜಾತಕ ಇದ್ರಲ್ಲಿದೆ, ಇದನ್ನ ನೋಡಿದ್ರೆ ನೀವು ಕೇಸ್ ವಾಪಸ್ ತಗೊಂಡು ಅವ್ನ್ ಸವಾಸನೆ ಬೇಡ ಅಂತ ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಪ್ರಿಯಾಂಕಾ ನಂಬರ್ ಇಂದ ಕಾಲ್ ಬರುತ್ತೆ. ವಧು ಹತ್ರ ಕವರ್ ವಾಪಸ್ ತಗೊಂಡು ಅವರು ನಿಮ್ ಕ್ಲೈಂಟು, ಅವ್ರ ವಿಷಯ ಈ ತರ ಹೇಳೋದು ಸರಿ ಅನ್ನಿಸ್ತಿಲ್ಲ, ಸಾರ್ಥಕ್ ಬಗ್ಗೆ ಹುಷಾರಾಗಿರಿ, ಇದನ್ನ ಅಪೋನೆಂಟ್ ಲಾಯರ್ ಅನ್ನೋಕ್ಕಿಂತ ಹೆಚ್ಚಿನ ನಮ್ಮ ಮಧ್ಯೆ ಇದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿ ಹೊರಟೋಗ್ತಾನೆ. ಸುಜಿತ್ ಮಾತನ್ನ ವಧು ನಂಬಿ ಕೇಸ್ ವಾಪಸ್ ತಗೋತಾಳ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.